ಈಗ ಕೇಳೋಣ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದು ಸತ್ಯಭಕ್ತಿ ಮಾಡಿ ಅದ್ಭುತ ಲಾಭ ಪಡೆದ ಅನುಯಾಯಿಗಳ ವಿಚಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? RB ದೊಡ್ಡಮನಿ. ನಿಮ್ದು ಯಾವ ಊರು ಸರ್? ನಮ್ಮ ಊರು ಬಿಜಾಪುರ, ಇಂಡಿ ತಾಲೂಕು, ಅಂಜೋಟಿಗೆ ಊರ್ರಿ. ತಾವೇನು ಕೆಲಸ ಮಾಡ್ಕೊಂಡಿದ್ದೀರಾ ಸರ್? ಸರ್ ನಾ KSRTC ಡ್ರೈವರ್ ಅದೀನಿ ರೀ, ಬಸ್ಸಿನ ಡ್ರೈವರ್ ಅದೀನಿ ರೀ. ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮದೀಕ್ಷೆ ಯಾವಾಗ ತೊಗೊಂಡ್ರಿ ಸರ್? ಸರ್ 21/8/2021 ರೀ. ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತ್ರಿ ಸರ್? ಸರ ಕರೋನಾ ಬಂದಿತ್ತು ರೀ ಅವಾಗ ರೀ. ನಮ್ಮ ಮನೆ ಮುಕ್ಕೋತೀರಿ, ನನಗೆ ಆರಾಮ ಬಿದ್ದಿದ್ದಿಲ್ಲ ರೀ, ಬೆನ್ನು ಭಾಳ ನೋವಿತ್ತು ಸರ್, ಭಯಂಕರ. ಮನೆ ಮುಕ್ಕೋತೀರಿ, ನನ್ನ ಮಗ ಒಂದು ಮೊಬೈಲ್ ಕೊಡ್ಸಿದ್ರಿ ನನಗೆ. ಆ ಮೊಬೈಲ್ ನೋಡ್ಕೋತ ಮುಕ್ಕೋತಿದ್ರಿ, ಮುಕ್ಕೊಳ್ಳೋ ಮುಂದೆ ಅದು ನಾ ಹಿಂಗೆ ನೋಡ್ತಿದ್ದಲ್ಲ ರೀ, ಸಂತ ರಾಮ್ಪಾಲ್ ಮಹಾರಾಜರು ಸತ್ಸಂಗ ಬರ್ತಿದ್ರಿ ಅದ್ರಾಗ. ಸತ್ಸಂಗ ಕೇಳ್ದಲ್ರಿ, ನಾ ಕೇಳೋಣ ನನಗೆ ಸರಿ ಅನ್ಸಕತ್ರಿ, ಅದು ನನಗೆ ಹಿಂದಿ ತಿಳಿತೈತ್ರಿ. ನಾ ನೋಡ್ದಲ್ರಿ, ಇನ್ನೊಂದು ನೋಡ್ಬೇಕು ಲೈಕ್ ಮಾಡೋದು ಇನ್ನೊಂದು ಬರ್ತಾವಲ್ರಿ, ಇನ್ನೊಂದು ನೋಡ್ಬೇಕಂತ ನೋಡ್ಕೋತ ಮುಕ್ಕೊಂದ್ರಿ. ಆ ಸತ್ಸಂಗ ತಿಳಿಕತ್ತಲ್ರಿ, ನನಗೆ ಆಟೋಮೆಟಿಕ್ ಕಣ್ಣ ನೀರು ತಾನೇ ಬರ್ತಿದ್ರಿ. ಅದು ಹೋಗಿ ಕೇಳಿದ್ರೆ ಎಷ್ಟು ಪರಮಾತ್ಮ ಹೇಳ್ತಾನಲ್ಲ ಅವ್ರನ್ನವರು, ನೀ ಒಂದು ಸಲ ದೀಕ್ಷೆ ತಗೋ, ನಾಳೆಗೆ ಸಾಯಲ್ಲಕ ಮನುಷ್ಯಾಗಿ ಹುಡ್ತೀರಿ, ಹಂದಿ ನಾಯಿ ಕತ್ತಿ ಆಗಲ್ಲ, ಮನುಷ್ಯಾಗಿ ಹುಡ್ತೀರಿ. ದೀಕ್ಷೆ ತಗೋಬೇಕು, ಪರಮಾತ್ಮಂದು ಕೇಳ್ಬೇಕು, ಯಾವ ತಪ್ಪು ಮಾಡಬಾರ್ದು, ಯಾವ ಮೋಸ ಆಗಬಾರ್ದು, ಯಾವ ಚಟ ಮಾಡಬಾರ್ದು. ಅವಾಗ ದಾರು ಕುಡಿತಿದ್ರಿ ಭಾಳನ, ದಾರು ಕುಡಿಯೋದು, ಚಿಕನ್ ಮಟನ್ ತಿನ್ನೋದು, ಭಾಳ ದಾರು ಕುಡಿತಿದ್ರಿ. ಮತ್ತು ಹೊರಗೆಲ್ಲ ತಪ್ಪು ಕೆಲಸ ಮಾಡ್ತಿದ್ರಿ, ಭಾಳ ತಪ್ಪು ಕೆಲಸ ಮಾಡ್ತಿದ್ದೆ. ಡ್ರೈವರ್ ಇದ್ದೇವ್ರಿ, ಸಿಕ್ಕಾಪಟ್ಟು ಕುಡಿಯೋದು ತಿನ್ನೋದು, ಹೊಲ ಚಟ ಮಾಡಿ ಹಿಂಗಾಗಿ ಮನುಷ್ಯ ಫುಲ್ ವೀಕ್ ಆಗಿದ್ರಿ. ಮುಕ್ಕೊಂಡ್ರೆ ಹೇಳಕ್ಕೆ ಬರ್ತಿದ್ದಿಲ್ಲ ನನಗೆ, ಆಟ ತ್ರಾಸಿದ್ರಿ ಮೊದಲು. ನಾ ಎಲ್ಲ ದವಾಖಾನೆ ಹೋಗಿನಿ ರೀ, ಭಾಳ ದವಾಖಾನೆ ತೋರ್ಸೀನಿ ರೀ, ಲಕ್ಷಾಂಗಟ್ಲೆ ರೊಕ್ಕ ಹಾಕೀನಿ ರೀ ದವಾಖಾನೆಯಾಗ. ಎಲ್ಲಿ ಆರಾಮಾಗಲಿಲ್ಲ ನನಗೆ. ಇನ್ನೇನಪ್ಪ ಸಾಯ್ತೀನಿ ಬಿಡು, ಇನ್ನೇನು ಸಾಯೋದೈತಿ ಲಾಸ್ಟ್ ಬತ್ ನನಗೆ. ಈಗ ಇನ್ನು ಮುಕ್ಕೊಂಡ್ರೆ ಹೇಳಕ್ಕೆ ಬರಲ್ಲ ಅಂದ್ರೆ ಇನ್ನು ಸಾಯೋದೈತಿ ನನಗೆ. ಈಗ ನಾ ಏನು ಮಾಡಿದ್ರಿ, ಇದು ಸತ್ಸಂಗ ಸಿಕ್ತಲ್ರಿ, ನಾ ನಾಳೆಗೆ ಯಾಕೆ ಸಾಯಲೇಕ, ಪರಮಾತ್ಮ ದೀಕ್ಷೆ ತೊಗೊಂಡು ಸತ್ತಂದ್ರೆ ಮನುಷ್ಯ ಹುಡ್ತಾರಂತ ಹೇಳಿದ್ರು ಗುರುಗಳು ನಮಗೆ. ನಾ ಸತ್ರ ಸಾಯಿಲ್ಲಪ್ಪ, ಗುರುಗಳ ಪರಮಾತ್ಮ ಹೇಳ್ದಂಗೆ ಕೇಳಬೇಕು, ಗುರುಗಳು ಹೇಳ್ದಂಗೆ ಕೇಳಬೇಕಂತ ಹೇಳಿ ಅವಾಗ ದೀಕ್ಷಾ ತೊಗೊಳಕ್ಕೆ ಹೋದ್ರಿ. ಧಾರವಾಡಕ್ಕೆ ಹೋದ್ರಿ, ಅದು ಫೋನ್ ನಂಬರ್ ಹುಡುಕಾಡಿದಾರೆ ನಾವು. ಹೆಂಗೆ ತೊಗೋಬೇಕು ಅನ್ನೋದು ಗೊತ್ತಿಲ್ಲ ನಮಗೆ, ಎಲ್ಲಿ ಓದ್ದು ದಿಲ್ಲಾಗ ಆದತ್ ಹೇಳಿದ್ರಿ, ಹೆಂಗೆ ತೊಗೋಬೇಕು ಗೊತ್ತಿಲ್ಲ ನಮಗೆ. ಇಲ್ಲಿ ಅದ್ರ ನಂಬರ್ ನೋಡಿದ್ರಿ, ಹುಡುಕಾಡಿ ನಂಬರ್ ಒಂದು ಸಿಕ್ತಿರಿ, ಅದ್ರೊಳಗೆ ನಂಬರ್ ಇತ್ತು ರೀ, ಅದ್ರಾಗ ಬರ್ತಿತ್ತು. ಆ ಫೋನ್ ಹಚ್ಚಿದೇವು, ದಿಲ್ಲಿಗೆ ಹೋಯ್ತಿರಿ ಅದು ಫೋನ್. ದಿಲ್ಲಿಗೆ ಹೋಗಣ್ರಿ, ಅವರು ಎಲ್ಲಿಂದ ಮಾತಾಡ್ತೀರಿ ಅಂತ ಕೇಳಿದ್ರು ನಮ್ಗೆ. ಸರ್ ನಾವು ಕರ್ನಾಟಕದಿಂದ ಮಾತಾಡ್ತೀವಿ ಅಂತ. ಕರ್ನಾಟಕ ಎಲ್ಲಿ? ಬಾಗಲಕೋಟೆಯಿಂದ. ಬಾಗಲಕೋಟದಿಂದ ಮಾತಾಡಿದ್ರೆ ಒಂದು ಬೆಂಗಳೂರಾಗ ಐತ್ರಿ, ಒಂದು ಬೆಳಗಾವಿ ಹುಬ್ಳಿಯಾಗ ಐತಿ, ಧಾರವಾಡದಾಗ ಐತಿ ಅಂತ ಹೇಳಿದ್ರು ಅವರು. ಆಯ್ತು ಸರ್, ಅಲ್ಲಿ ನಂಬರ್ ಕೊಡ್ರಿ ಅಂದೇವು. ಅವ್ರು ನಂಬರ್ ಕೊಟ್ರೆ ನಮ್ಗೆ. ಅಲ್ಲಿ ನಂಬರ್ ತೊಗೊಂಡು ನಾವು ಧಾರವಾಡಕ್ಕೆ ಫೋನ್ ಹಚ್ಚಿದೇವ್ರಿ. ಧಾರವಾಡ ಸನಿ ಆಗತ್ತಾರೆ ನನಗೆ. ಫೋನ್ ಹಚ್ಚಿದೇವ್ರಿ. ಅವ್ರು ಅಂದರು, ಈಗ ಬಂದೈತ್ರಿ, ಬಸ್ ಬಂದಿದ್ರಿ, ಅವಾಗ ಕರೋನಾ ಐತ್ರಿ, ಬಸ್ ಬಂದದವ್ರಿ, ಬಸ್ ಚಾಲು ಆಗನ ಬರ್ರಿ ನೀವು ಅಂದರು. ಬಸ್ ಹೆಂಗೆ ಚಾಲು ಆದ ನೋಡ್ರಿ, ಕರೋನಾ ಮುಗೀತು, ಬಸ್ಗಳು ಚಾಲು ಆದ, ನಾವು ಹೋಗ್ಬಿಟ್ಟು ಅಲ್ಲಿ ಧಾರವಾಡಕ್ಕೆ ಹುಡುಕಾಡ್ಕೊತ ಹೋದೆ. ಅಲ್ಲಿ ಬಂದರು ಸರ್, ಬಂದು ನಮ್ಗೆ ಕರ್ಕೊಂಡು ಹೋದ್ರಿ, ಏನೂ ತೊಂದರೆ ಮಾಡಲಿಲ್ಲ, ಒಯ್ದು ನಮಗೆ ದೀಕ್ಷಾ ಕೊಡಿಸಿ ಕಳಿಸಿದ್ರಿ. ದೀಕ್ಷಾ ತೊಗೊಂಡು ಬಂದೇವ್ರಿ ನಾವು. ಬಂದು ಒಂದು 5-6 ತಿಂಗಳ ಡ್ಯೂಟಿ ಮಾಡಿದ್ರಿ. ಅವಾಗ ನನಗೆ ಆರಾಮ ಅನ್ಸಕತ್ರಿ. ನಾನು ಮೊದಲು ಡ್ಯೂಟಿಗೆ ಹೋಗ್ಬೇಕಂತ ಮನಸ್ಸೇ ಆತಿದ್ದಿಲ್ಲ ರೀ, ಆಟ ತ್ರಾಸ ಆತಿತ್ತು ನನಗೆ. ಈಗ ಅದು ದೀಕ್ಷಾ ತೊಗೊಂಡೇನು ಬಂದಲ್ರಿ, ಮುಂದೆ ಹಂಗೆ ಕಡಿಮೆ ಆಕತ್ತೆ ನನಗೆ, ಬೆನ್ನು ಕಡಿಮೆ ಆಕತ್ತು, ಡ್ಯೂಟಿ ಹೊಂಟ ಚಲೋ. ಮತ್ತು ಬರೀ ಲೋಕಲ್ ಮಾಡ್ತಿದ್ದ, ಆಮೇಲೆ ಲಾಂಗ್ ರೂಟ್ ಡ್ಯೂಟಿ ಮಾಡ್ಕತ್ತೀರಿ. ನಾ OTM ಬರ್ಲಾಕತ್ತು, ಒಳ್ಳೆ ಪಗಾರ ಬರ್ಲಾಕತ್ರಿ, ಎಲ್ಲ ಪರಮಾತ್ಮ ದಯದಿಂದ ಎಲ್ಲ ಅನುಕೂಲ ಆಕತ್ರಿ ನನಗೆ, ಚಲೋನೇ ನಡೀತಾರೆ ಅಲ್ಲಿಂದ. ಸೊ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮದೀಕ್ಷೆ ತಗೊಳ್ಳೋ ಮುಂಚೆ ನೀವು ಕುಡಿತಿದ್ರಿ, ದುಶ್ಚಟ ಮಾಡ್ತಿದ್ರಿ ಅಂತ ಹೇಳಿದ್ರಿ. ಆಗಿದ್ದ ಜೀವನಕ್ಕೂ ಆಗಿದ್ದ ಜೀವನ ಶೈಲಿಗೂ ಈಗಿರುವ ಜೀವನ ಶೈಲಿಗೂ ಏನು ವ್ಯತ್ಯಾಸ ಅನಿಸುತ್ತೆ ಸರ್ ನಿಮಗೆ? ಇಲ್ಲ, ಭಾಳ ವ್ಯತ್ಯಾಸ ಅನಿಸ್ತದೆ ಸರ್. ಯಾವಾಗಲೂ ದಾರು ಬಾಟ್ಲಿ ಮನೆಗಿಟ್ಟೇ ಡ್ಯೂಟಿ ಮಾಡ್ತಿದ್ರಿ. ನಾ ಈಗ ದಾರು ಬಾಟ್ಲಿ ಬಿಟ್ಟು ಹೋಗಿ ಮುಟ್ಟಲ್ಲ, ನೋಡಂಗಿಲ್ಲ, ಒಂದು ಅಡಿಕೆ ಹೋಳಕಲ್ರಿ, ಇವು ಸ್ಟಾರ್ ಗುಟ್ಕ ಏನೂ ಮುಟ್ಟಂಗಿಲ್ಲ ರೀ. ಪರಮಾತ್ಮ ದೇಹದಿಂದ ನಮಗೆ ಮನ್ಯಾಗ ಎಲ್ಲ ರೊಕ್ಕ, ಅವಾಗ ರೊಕ್ಕ ಇರ್ತಿತ್ತು ರೀ. LIC ಕಟ್ಟಕ್ಕೆ ಮಂದಿ ಬಲ್ಲಿ ಸಾಲ ಇಸ್ಕೊಂಡು ಕಟ್ತಿದ್ನ. ಒಂದು ದಿನನೂ ನನ್ನ ರೊಕ್ಕಿಲಿ LIC ಕಟ್ತಿದ್ದಿಲ್ಲ. ಈಗ LIC ವರ್ಷಕ್ಕೆ 40,000 ಕಟ್ಟಿದ್ರು, ಇನ್ನೂ ಉಳಿದವ್ರು ನನ್ನ ಬಲ್ಲಿ ರೊಕ್ಕ. ನನ್ನ ಮಕ್ಕಳು ದುಡಿಕತ್ರು, ಮಕ್ಕಳು ಚಲೋ ಆದರು. ಒಂದು ಕಾರ್ ತೊಗೊಂಡಿದ್ರಿ ಮೊದಲು, ಈಗ ಮತ್ತೊಂದು ದೊಡ್ಡ ಕಾರ್ ತೊಗೊಂಡಿನಿ ರೀ, ಹೈಫೈ ಕಾರ್ ತೊಗೊಂಡಿನಿ. ನಮ್ಮ ಮಗ ದುಡಿತಾನೆ ರೀ, ಈಗ ಮಗ ದುಡಿತಾನೆ, ನನ್ನ ಮಗ ಸಣ್ಣ ಮಗ ದುಡಿತಾನೆ. ಈ ದೇವ್ರ ದಯದಿಂದ ಒಂದು ಪ್ಲಾಟ್ ತೊಗೊಂಡಿನಿ ರೀ, 1 ಎಕರೆ ಹೊಲ ತೊಗೊಂಡಿನಿ ರೀ. ಆರಾಮ್ ನಡೆದ್ರಿ. ಯಾವಾಗಲೂ ರೊಕ್ಕ ಇರ್ತಾವ್ರಿ ಮನ್ಯಾಗ ರೀ, ರೊಕ್ಕ ಇರ್ತಾವೆ, ಹೆಣ್ರು ಮಕ್ಕಳು ಆರಾಮಿದೇವ್ರಿ, ಖುಷಿಯಾಗಿ ಡ್ಯೂಟಿ ಮಾಡ್ತೀನಿ ರೀ, ಲಾಂಗ್ ರೂಟ್ ಡ್ಯೂಟಿ ಮಾಡ್ತೀನಿ ರೀ. ದೇವ್ರ ಪುಣ್ಯದಿಂದ, ಪರಮಾತ್ಮ ದಯದಿಂದ ಆರಾಮಿದೇವ್ರಿ ನನಗೆ. ಈ ದುಶ್ಚಟದಿಂದ ಮತ್ತೆ ಈ ಅನಾರೋಗ್ಯದಿಂದ ಹೊರಬರ್ಲಿಕ್ಕೆ ಯಾವೆಲ್ಲ ಪ್ರಯತ್ನ ಪಟ್ಟಿದ್ರಿ ಸರ್ ನೀವು ಮುಂಚೆ? ನಾ ಪ್ರಯತ್ನ ಭಾಳ ಪಟ್ಟೀನಿ ಸರ್. ಬೆಂಗಳೂರು ದವಾಖಾನೆ ಹೋಗೀನಿ, ಆಮೇಲೆ ಬಾಂಬೆಗೆ ಹೋಗೀನಿ, ಪುಣೆ, ಇಲ್ಲಿ ಮಿರಾಜ್, ಸಾಂಗ್ಲಿ, ಯಾವ ಬಿಟ್ಟಿಲ್ರಿ, ಬಿಜಾಪುರ, ಯಾವ ದವಾಖಾನೆ ಉಳಿಸಿಲ್ರಿ. ಎಲ್ಲ ದವಾಖಾನೆ ಹೋಗ್ತಿದ್ರಿ. 20,000, 30,000, 50,000 ತೊಗೊಂಡೋಗವ. ನಾವು ಒಬ್ಬನೇ ಹೋಗವ, ಅಡ್ಮಿಟ್ ಆಗವ, 8 ದಿನ 10 ದಿನ ಅಲ್ಲೇ ಮುಕ್ಕೋತಿದ್ದೆ, ಅಲ್ಲೇ ಗುಳಿಗೆ ತೊಗೊಳವ, ಮತ್ತೆ ಬರ್ತಿದ್ರಿ. ಆರಾಮೇ ಆತಿತ್ತಲ್ಲ ನನಗೆ ಒಟ್ಟು. ಪರಮಾತ್ಮ ದೇಹದಿಂದ ಯಾವಾಗ ದೀಕ್ಷಾ ತೊಗೊಂಡು ನೋಡ್ರಿ, ಎಲ್ಲಿ ದವಾಖಾನೆ ಹೋಗಿ ಅಡ್ಮಿಟ್ ಆಗಿಲ್ರಿ.
ಇಲ್ಲೇ ಪರಮಾತ್ಮ ಆಶೀರ್ವಾದದಿಂದ ದಿನ ದಂಡೋತ್ ಪರಿಣಾಮ ಮಾಡ್ತೀನಿ ರೀ, ದೀಪ ಹಚ್ತೀನಿ ರೀ, ಅವ್ರು ಹೆಂಗೆ ಹೇಳ್ಯಾರ ಹಂಗೆ ಮಾಡ್ತೀನಿ ರೀ. ಎಲ್ಲ ಚಟ ಬಿಟ್ಟಿನಿ ರೀ, ನಾನ್ ವೆಜ್ ಬಿಟ್ಟಿನಿ ರೀ, ಕುಡಿಯೋದು ತಿನ್ನೋದು ಬಿಟ್ಟಿನಿ ರೀ, ಎಲ್ಲ ಹೊರಗಿನ ದುಶ್ಚಟ ಬಿಟ್ಟಿನಿ ರೀ. ಪರಮಾತ್ಮನ ಆಶೀರ್ವಾದದಿಂದ ಅಗದಿ ಆರಾಮದೀನಿ ರೀ. ಹೆಣ್ರು ಮಕ್ಕಳು ಮಗನಿಗೆ ಅವನು ಮಗ ದೀಕ್ಷಾ ತೊಗೊಂಡ್ರಿ, ನನ್ನ ದೊಡ್ಡ ಮಗನು, ಅವನಿಗೆ 2 ಮಕ್ಳು ಆಗ್ಯಾವ್ರಿ. ಮಗಳು ಆಕಿ ಪ್ರೆಗ್ನೆಂಟ್ ಆಗ್ಯಾಳ್ರಿ. ಆಕಿ ಸ್ವಲ್ಪ 2-3 ವರ್ಷದ ನಂತರ ಆದ್ರೆ ಪರಮಾತ್ಮನ ದಯದಿಂದ ಎಲ್ಲ ಅನುಕೂಲ ಆಗೈತಿ ರೀ. ಅಗದಿ ಆರಾಮದೇವ್ರಿ ಈಗ ನಾವು. ನೀವು ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಯಾವೆಲ್ಲ ರೀತಿಯ ಭಕ್ತಿ ಸಾಧನೆಯನ್ನ ಮಾಡ್ತಿದ್ರಿ ಸರ್? ಮಾಡ್ತಿದ್ದೀವಿ ಸರ್. ನಮ್ಮದೇ ಒಬ್ಬ ನಮ್ಮ ಅಪ್ಪಂದು ಮುತ್ತೆ ಅಂತ, ನಮ್ಮ ಮುತ್ತೆ ಅಂತೇವ್ರಿ ಅವ್ರಿಗೆ. ನಮ್ಮ ಇದ್ರೊಳಗೆ ಬಿಜಾಪುರ ಡಿಸ್ಟ್ರಿಕ್ಟ್ ಮುತ್ತೆ ಅಂತೇವ್ರಿ. ಅವ್ರದ್ದು ವರ್ಷವೊಮ್ಮೆ ಇದು ಮಾಡ್ತೇವ್ರಿ, ನಾವು ಜಾತ್ರೆ ಮಾಡ್ತೇವ್ರಿ, ದೊಡ್ಡ ಪ್ರಮಾಣ ಮಾಡ್ತೇವ್ರಿ. ಅವಾಗ ಶಿವರಾತ್ರಿ ಮಾಡ್ತೀವ್ರಿ, 5 ದಿನ ಉಪವಾಸ ಇರ್ತಿದ್ರಿ. ರಾತ್ರಿ ಎಲ್ಲ 5 ಸಾರಿ ತಣ್ಣೀರ ಜಳಕ ಮಾಡಿ ದೇವ್ರ ಪೂಜೆ ಮಾಡ್ತಿದ್ರು ನಾನೇ. ಮತ್ತು 5 ದಿನ ಉಪವಾಸ ಇರ್ತಿದ್ರಿ, ನಮ್ಗೆ ಒಳ್ಳೇದಾಗಲಿ ಅಂತೇಳಿ. ಆದರೂ ಯಾವ ಒಂದು ಲಾಭ ಆಗಲಿಲ್ಲ ನನಗೆ. ಹಾಗೆ ಇದಕ್ಕಿದ್ದಂಗೆ ಇರ್ತಾ ಅಷ್ಟೇ ಆಟ ತ್ರಾಸ ಇರೋದು. ದವಾಖಾನೆ ದೇವ್ರಿಗೆ ಹೋದ್ರು, ಕಾಯಿ ಹೊಡೆದ್ರು, ದಂಡೋತ್ ಪರಿಣಾಮ ಮಾಡಿದೆವು, ಅಲ್ಲಿ ಕುರಿ ಕೊಯ್ದೇವ್ರಿ, ಮುಣೂರ್ಗೆ ಹೋಗಿ ಯಾವೂ ನಮ್ಗೆ ಆರಾಮ ಆಗಲಿಲ್ಲ ರೀ. ಮಂದೆಲ್ಲ ಹೇಳೋರು ಎಲ್ಲರೂ ಕೇಳ್ಕೊಂಡು ಅಲ್ಲಿ ಕುರಿ ಕೊಯ್ಯಪ್ಪ, ಆ ದೇವ್ರಿಗೆ ಹೋಗ್ಬಾರಪ್ಪ ಅಂತ ಹೇಳ್ತಿರು. ಹೋಗ್ತಿದ್ರಿ, ಎಲ್ಲ ಮಾಡ್ತಿದ್ವಿ, ಎಲ್ಲಿ ಹೇಳೋದಲ್ಲಿ ಎಲ್ಲ ಹೋಗ್ತಿದ್ರಿ, ಯಾವ ಬಿಡ್ತಿದ್ಲ. ಆದರೂ ಆರಾಮ ಆಗ್ತಿತ್ತಲ್ಲ ನನಗೆ ಒಟ್ಟು. ಯಾವಾಗ ಪರಮಾತ್ಮನ ದೀಕ್ಷಾ ತೊಗೊಂಡ್ರಿ ನೋಡ್ರಿ, ಅವಾಗ ಸ್ವಲ್ಪ ಕಡಿಮೆ ಹಾಕೋತ ಬತ್ರಿ. ಈಗ ಲಾಂಗ್ ರೂಟ್ ಡ್ಯೂಟಿ ಮಾಡ್ತೀನಿ ರೀ, ಆರಾಮದೀನಿ ರೀ. ಮುಂಚೆ ಮಾಡ್ತಿದ್ದ ಭಕ್ತಿ ವಿಧಾನದಿಂದ ಯಾವುದೇ ಸುಖ ಕಾಣಲಿಲ್ಲ ಅಂತ ಹೇಳಿದ್ರಿ. ಯಾಕೆ ಸುಖ ಕಾಣಲಿಲ್ಲ ಅಂತ ಅನ್ಸುತ್ತೆ? ಯಾಕೆ ಲಾಭ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ನೋಡ್ರಿ, ನಮ್ಮ ಮನಸಾರೆ ನಾವು ಏನೇ ಮಾಡಿದ್ರು ಅದು ನಮಗೆ ಲಾಭ ಆಗಲ್ರಿ. ನಾವು ಆ ದೇವ್ರಿಗೆ ಹೋಗಂದ್ರೆ ಅಲ್ಲಿ ಹೋಗೋದು, ಈ ದೇವ್ರಿಗೆ ಹೋಗಂದ್ರೆ ಇಲ್ಲಿ ಹೋಗೋದು, ದಂಡವತ್ ಪರಿಣಾಮ ಮಾಡೋದು, ಅಲ್ಲಿ ದಂಡನಮಸ್ಕಾರ ಹಾಕ್ತೇವೆ, ಅಲ್ಲಿ ಕುರಿ ಕೊಯ್ತೇವೆ, ಅಲ್ಲಿ ಕಾಯಿ ಹೊಡಿತೇವೆ ಅಂದ್ರೆ ನಮ್ಗೆ ಏನೂ ಲಾಭ ಇಲ್ಲ ರೀ. ಶಾಸ್ತ್ರ ವಿರೋಧ ಮಾಡಿದೀವಿ ರೀ, ನಮಗೆ ಏನು ಗೊತ್ತಿರಲಾದ ಬಟ್ಟೆಗೆ ಹೆಂಗೆ ಮಾಡಿವ್ರಿ ನಾವು. ಈಗ ಪರಮಾತ್ಮ ಶಾಸ್ತ್ರ ನಮಗೆಲ್ಲ ಹೇಳ್ಯಾರ ಹೆಂಗೆ ಮಾಡ್ಬೇಕಪ್ಪ ಅಂತ ಒಂದು ಹಾದಿ ತೋರಿಸ್ಕೊಟ್ಟಾರಿ. ಪರಮಾತ್ಮ ಹೇಳಿದ ಹಾದಿ ಮ್ಯಾಗ ನಾವು ಹೋದೆವು, ಕರೆಕ್ಟಾಗಿ ಮಾಡಿದೆವು ಅಂದ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ರೀ, ಎಲ್ಲ ಲಾಭ ಮಾಡ್ತಾನೆ ರೀ. ಈಗ ನಮ್ಮ ಮನೆಗೆ ಹೆಣ್ರು ಮಕ್ಕಳು ಎಲ್ಲ ಆರಾಮ ಇದ್ದೇವ್ರಿ ನಾವು ಈಗ. ನಿಮ್ಮ ಪ್ರಕಾರ ಶಾಸ್ತ್ರ ಅಂದ್ರೆ ಏನ್ರಿ ಸರ್? ಶಾಸ್ತ್ರ ಅಂದ್ರೆ ಪರಮಾತ್ಮ ಗೀತಾಜಿ ಒಳಗೆ ಹೇಳ್ತಾರೆ, ಬುಕ್ನಾಗ ಬರ್ದಾರ್ರಿ. ಪ್ರತಿಯೊಂದು ಬುಕ್ನಾಗ ಬಿಚ್ಚಿ ತೋರಿಸ್ತಾರೆ ರೀ, ಎಲ್ಲ ಹೇಳ್ತಾರೆ ನಮಗೆ ಪರಮಾತ್ಮ. ನೋಡಪ್ಪ ಈ ಬುಕ್ನಾಗ ಏನು ಮುಚ್ಚಿಡಲ್ರಿ ಅವರು. ಪ್ರತಿಯೊಂದು ಬುಕ್ನ ಈ ಗೀತಾಜಿ ಒಳಗೆ ಹಿಂಗೆ ಬರ್ದಾರೆ, ಇದ್ರಾಗ ಹಿಂಗೆ ಬರ್ದಾರೆ, ಒಟ್ಟು ಎಲ್ಲ ಬಿಚ್ಚಿ ಹೇಳ್ತಾರೆ, ಹಿಂಗೆ ಮಾಡ್ರಪ್ಪ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಪರಮಾತ್ಮ ಹೇಳೋದು ದಾರಿ ಮ್ಯಾಗ ನಾವು ಹೋದೆವು. ಅವ್ರ ಶಾಸ್ತ್ರ ವಿರೋಧ ಮಾಡಿದ್ರೆ ಏನು ಒಳ್ಳೇದಾಗಲ್ರಿ. ಶಾಸ್ತ್ರ ಪ್ರಕಾರ ಹೋದ್ರೆ ಎಲ್ಲ ಒಳ್ಳೇದಾಗತ್ತೆ ರೀ. ಈಗ ಎಷ್ಟೋ ನಮಗೆಲ್ಲ ಅನುಕೂಲ ಆಗ್ಯಾವ್ರಿ. ನಮ್ಮ ಊರಾಗ ಮಂದಿ ನನಗೆ ಇವ ಎಷ್ಟು ಕಷ್ಟನಾಗಿದ್ದಾವ ಹಿಂಗೆ ಹೆಂಗೆ ಆದತ್ತೆ ಅವ್ರಿಗೆಲ್ಲ ಹುಚ್ಚಿಡ್ದಾರ ಈಗ ನಮ್ಮ ಊರಾಗ ಮಂದಿಗೆ. ಮೊದಲ ಭಯಂಕರ ಕುಡಿಯವ ನಾವು, ಈಗ ಹೆಂಗೆ ಒಳ್ಳೇದಾಗ್ತೀವಿ, ಇವ್ ಸಾಯ್ತಾನತ್ತೀರಿ ನಮ್ಮ ಊರಾಗ ಎಲ್ಲರೂ ನನಗೆ. ಇನ್ನೊಂದು ಭಾಳ ದಿನದ ಇಲ್ಲತ್ತೀರಿ. ಈ ಪರಮಾತ್ಮನ ಶಾಸ್ತ್ರದ ಪ್ರಕಾರ ನಾವು ಏನು ಮಾಡೀವಿ ನೋಡ್ರಿ, ನಮಗೆಲ್ಲ ಒಳ್ಳೇದಾಗ್ಯದ ರೀ. ಸರ್, ನಿಮ್ಗೆ ಬಹಳಷ್ಟು ಕಷ್ಟಗಳಿದ್ವು, ದುಶ್ಚಟಗಳಿದ್ವು, ಬಹಳಷ್ಟು ಏನು ಅನಾರೋಗ್ಯ ಸಮಸ್ಯೆ ಕೂಡ ಇತ್ತು ಅಂದ್ರಿ. ಸೊ ಈ ಎಲ್ಲ ಕಷ್ಟದಿಂದ ಪಾರಾಗ್ಲಿಕ್ಕೆ ಸಂತ ರಾಮ್ಪಾಲ್ಜಿ ಮಹಾರಾಜರು ಹೇಳ್ಕೊಡುವ ಭಕ್ತಿ ವಿಧಾನದಿಂದ ಮಂತ್ರಗಳಿಂದ ಸಾಧ್ಯ ಆಯ್ತು ಅಂತ ಹೇಳಿದ್ರಿ. ಸೊ ಬಹಳಷ್ಟು ಜನ ಕೂಡ ಕಷ್ಟದಲ್ಲಿ ದಿನ ದೂಡ್ತಾ ಇರ್ತಾರೆ, ದುಶ್ಚಟದಿಂದ ದೂರ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಂಥವ್ರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ ಸರ್ ನೀವು? ನೋಡ್ರಿ, ಸಂದೇಶ ಕೊಡುವಂಥ ದೊಡ್ಡವ್ರು ನಾವು ಅಲ್ರಿ. ಪ್ರಾರ್ಥನಾ ಮಾಡ್ತೇವ್ರಿ, ಕೈ ಮುಗಿದು ಜೋಡಿಸ್ಕೊಂಡು ಪ್ರಾರ್ಥನಾ ಹೇಳ್ತೇವ್ರಿ. ನೋಡ್ರಿ, ಪರಮಾತ್ಮನ ದಯದಿಂದ ನೀವು ಎಲ್ಲೇ ಇದ್ರಿ, ಯಾವ ದುಶ್ಚಟದಾಗ ಇದ್ದೀರೋ, ಏನೋ ತಪ್ಪು ಮಾಡ್ತಿರೋ, ತಿಳಿಲಾರ್ದೆ ಮಾಡ್ತೀರಿ, ಶಾಸ್ತ್ರ ವಿರೋಧ ಎಲ್ಲ ಮಾಡ್ತೀರಿ, ಅವು ಏನೂ ಒಳ್ಳೇದಲ್ರಿ. ನೀವು ಪರಮಾತ್ಮನ ಶರಣದಾಗ ಬರ್ರಿ, ದೀಕ್ಷಾ ತಗೋರಿ, ಗೊತ್ತಾಗತ್ತೆ ರೀ ಪರಮಾತ್ಮ ಎಷ್ಟು ಒಳ್ಳೇದು ಮಾಡ್ತಾನೆ. ನೀವು ಬರೀ ಒಂದು 4-5 ತಿಂಗಳ 1 ವರ್ಷ ಮಾಡ್ರಿ, ಎಷ್ಟು ಚೇಂಜ್ ಆಗ್ತದೆ ನೋಡ್ರಿ. ಮನೆಗೆ ಹೆಣ್ರು ಮಕ್ಕಳು ನಾವು ಒಂದು ಡ್ಯೂಟಿ ಮ್ಯಾಗ ನಾವು ಹೆಂಗೆ ನೆಮ್ಮದಿ ಇರ್ತೇವೆ, ಪರಮಾತ್ಮನ ಶರಣದಾಗ ಬಂದ್ರಿ ಎಲ್ಲ ಒಳ್ಳೇದಾಗತ್ತೆ ರೀ ನಮಗೆ. ಸೊ ಬಹಳಷ್ಟು ಕಡೆ ಪ್ರಯತ್ನ ಪಟ್ಟಿರ್ತಾರೆ, ಔಷಧಿಗಳನ್ನ ತಗೊಂಡಿರ್ತಾರೆ, ಆದ್ರೂ ಚಟ ಬಿಟ್ಟಿರಲ್ಲ. ಆದ್ರೆ ಇಲ್ಲಿ ಬಂದ್ಮೇಲೆ ಚಟ ಬಿಡ್ತಾರೆ ಅನ್ನೋದು ಏನ್ ಗ್ಯಾರಂಟಿ ಸರ್? ನೋಡ್ರಿ, ನನ್ನ ಮಗನ ದೊಡ್ಡ ಮಗ ಅದಾನ, 3,000 ರೂಪಾಯಿದ ಒಂದು ಬಾಟ್ಲಿ ಇಡ್ತಿದ್ರು ನಾನು ಕುಡಿಕ ಮನ್ಯಾಗ. ನೀವು ಹೊರಗೆ ಕುಡಿಬೇಡ ಬಾಬಾ, ಮನ್ಯಾಗ ಕುಡಿಯತ್ತಿದ್ದು ನನ್ನ ಮಗ ಹತ್ತಿದ್ರು ನನಗೆ 3,000 ರೂಪಾಯಿ ತಂದು ಕೊಡವ, ಅದೇ ಕುಡಿತಿದ್ನ. ಈಗ ನೋಡ್ರಿ, ಪರಮಾತ್ಮ ದೀಕ್ಷಾ ತೊಗೊಂಡು ಬಳಕ ನೋಡ್ರಿ ಸರ್, ಬಹಳಷ್ಟು ಕಡೆ ಸಿದ್ಧಿ ಪುರುಷರು ಅನ್ಸ್ಕೊಂಡವ್ರು ಇರ್ತಾರೆ. ಸೊ ಅವ್ರ ಹತ್ರ ಜನರು ದಿನನಿತ್ಯವಾಗಿ ತಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳಕ್ಕೆ ಹೋಗ್ತಾರೆ, ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ. ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಎಲ್ಲ ಸುಳ್ಳ್ರಿ. ನಾನು ಭಾಳ ಕಡೆ ಹೋಗಿನ್ರಿ. ಅವ್ರು ಹೇಳ್ದಟ್ಟು ರೊಕ್ಕ ಕೊಡೋರು 5,000 10,000, ಬರೀ ಅವ್ರು ಏನು ಒಂದು ಕಟ್ಟಿಗೆ ಕೊಡೋರು, ಒಂದು ಮಂತ್ರ ಕೊಡೋರು, ಒಂದು ಚೀಟಿ ಕೊಡೋರು, ಇದು ಕಟ್ಕೋ, ಇದು ಕುಡಿ, ಬರೀ ಇದು ಹೇಳ್ತೀರಿ. ಅವ್ರಿಂದ ಏನೂ ಲಾಭ ಆಗಿಲ್ರಿ. ಅವ್ರು ಬರೀ ರೊಕ್ಕ ತಿಲ್ಲಕ್ಕೆ ಮಾಡ್ತಾರೆ. ಎಲ್ಲ ಡೋಂಗಿ ಇರ್ತಾರೆ ಅವರು, ಸುಳ್ಳು ಡೋಂಗಿಗಳು ಸುಳ್ಳು ಹೇಳಿ ರೊಕ್ಕ ತಿಂತಾರೆ ರೀ. ಇಲ್ಲಿ ನಮ್ಮ ಪರಮಾತ್ಮನ ಬಳಿ ದೀಕ್ಷಾ ತೊಗೊಳಕ್ಕೆ ಹೋದ್ರೆ 1 ರೂಪಾಯಿ ಖರ್ಚಾಗಿಲ್ಲ ನಮ್ಮದು. ಸೀದಾ ಹೋದೆವು, ಅವ್ರು ದೀಕ್ಷಾ ಕೊಟ್ಟರು, ದೀಕ್ಷಾ ತೊಗೊಂಡು ಬಂದೇವ್ರಿ, 1 ರೂಪಾಯಿ ಖರ್ಚಿಲ್ಲ. ಉಳ್ಳಾಕ ತಿಲ್ಲಕ ಚಹಾ ಎಲ್ಲ ಫ್ರೀ ನಮಗೆ. ಹೊರಗೆ ಹೋದ್ವಿ ಅಂದ್ರೆ ಎಲ್ಲ ಡೋಂಗಿರಿ, ಆಟ ರೊಕ್ಕ ಕೊಡು, ಇಟ್ಟು ರೊಕ್ಕ ಕೊಡು, ಡೋಂಗಿಗಳು ಸುಳ್ಳು ಹೇಳಿ ಏನೋ ಔಷಧ ಕೊಟ್ಟು ಕಳಿಸ್ತಾರೆ. ಅದರಿಂದ ನಮ್ಗೆ 1 ರೂಪಾಯಿನೂ ಲಾಭ ಇಲ್ಲ ನಮ್ಗೆ ಅದು. ಹಾಗಾದ್ರೆ ನಿಮ್ಮ ಒಂದು ಸಂದರ್ಶನವನ್ನು ನೋಡಿ ಪ್ರೇರಣೆ ಪಡೆದು ನಾಮ ದೀಕ್ಷೆ ತಗೊಳ್ಬೇಕಂದ್ರೆ ಹೆಂಗ್ ಸಂಪರ್ಕ ಮಾಡ್ಬೇಕು ಸರ್? ನೋಡ್ರಿ, ಪರಮಾತ್ಮಂದು ನಾವು ಯೂಟ್ಯೂಬ್ನಾಗ ಮೊಬೈಲ್ ನೋಡ್ಬೋದು ರೀ, ಟಿ ವಿ ಒಳಗೆ ಬರ್ತದೆ ರೀ.
ನಾವು ಸತ್ಸಂಗ ಕೇಳ್ತೀವಿ ಪರಮಾತ್ಮಂದು. ಸತ್ಸಂಗದಾಗ ರೀ ನಂಬರ್ ಬರ್ತಾರೆ ಪರಮಾತ್ಮಂದು. ಆ ನಂಬರ್ ತೊಗೊಂಡು ನಾವು ಫೋನ್ ಹಚ್ಬೇಕು ರೀ. ಅವ್ರು ಹೇಳ್ತಾರೆ ಇಂಥ ಊರಾಗ ಇಂಥಲ್ಲಿ ನಮ್ದು ನಾಮದೇನ ಕೇಂದ್ರ ಐತಿ, ಅಲ್ಲಿ ಆಶ್ರಮ ಐತಿ ಅಂತ ಹೇಳ್ತಾರೆ ರೀ. ಅಲ್ಲಿ ಫೋನ್ ಹಚ್ಚಿ ಕೇಳಿದ್ವಿ ಅಂದ್ರೆ ಇಂಥ ದಿನ ಬಾ ಅಂತ ಹೇಳ್ತಾರೆ ರೀ. ನಾವು ಹೋಗ್ಬೇಕು ಅಲ್ಲಿ ಹೋಗಿ ಅಲ್ಲಿ ಆಶ್ರಮಕ್ಕೆ ಹೋಗಿ ನಾವು ದೀಕ್ಷಾ ತೊಗೋಬೇಕು ರೀ. ದೀಕ್ಷಾ ಕೊಟ್ಟಂದ್ರೆ ನಮ್ದೆಲ್ಲ ಕಲ್ಯಾಣ ಆಗತ್ತೆ ರೀ. ಧನ್ಯವಾದಗಳು ಸರ್. ಧನ್ಯವಾದ.